ಹಾಂ ಸರ್. ಸರ್ ಇದು ಮಟನ್ ಕಾಂಬೋ. ಓಕೆ. ಸೊ ನಿಮಗೆ ಫಸ್ಟ್ ಚಪಾತಿ ಇಡ್ತಾ ಇದ್ದೀನಿ. ಚಪಾತಿ ಸಿಂಗಲ್ ಚಪಾತಿ ಬರುತ್ತೆ. ಸಿಂಗಲ್ ಚಪಾತಿ ಬರುತ್ತೆ. ಸಿಂಗಲ್ ಚಪಾತಿ ಬರುತ್ತೆ. ಓಕೆ. ಆ್ಯಂಡ್ ಇದು ಮಟನ್ ಕೀಮಾ ಬಾಲ್ ಕರಿ. ಓಕೆ. ನಮ್ಮದು ಸ್ವಲ್ಪ ಗ್ರೀನ್ ಕರಿ ನಾಟಿ ಸ್ಟೈಲಲ್ಲೇ ಇರುತ್ತೆ. ಹಾಂ ಓಕೆ. ಯೂಶಲಿ ಎಲ್ಲ ಕಡೆ ರೆಡ್ ಮಾಡ್ತಾರೆ, ಒಂದು ಸ್ವಲ್ಪ ಗ್ರೀನಿಶ್ ಕೊಡ್ತೀರಾ? ಸರ್ ಇದು ಮಟನ್ ಲಿವರ್ ಪೆಪ್ಪರ್ ರೈಸ್ ಅಂತ ಹೇಳಿ ಇದೊಂದು ಸ್ವಲ್ಪ ಟೇಸ್ಟ್ಗೆ ಇರುತ್ತೆ. ಓಕೆ. ಇದು ಸ್ವಲ್ಪ ಬರುತ್ತೆ. ಹೌದು ಸರ್. ಓಕೆ. ಸರ್ ಇದು ವೈಟ್ ರೈಸ್ ಕೊಡ್ತಾ ಇದ್ದೀನಿ. ಓಕೆ. ಬಿಳಿ ಅನ್ನನೂ ಬರುತ್ತೆ. ವೈಟ್ ರೈಸ್ ಕೊಡುತ್ತೀನಿ. ಸರ್ ವೈಟ್ ರೈಸ್ಗೆ ನಿಮಗೆ ಇದು ಪೆಪ್ಪರ್ ರಸಮ್. ರಸಮ್. ಪೆಪ್ಪರ್ ರಸಮ್ ಇದೆ. ಸೂಪರ್. ಓಕೆ. ಪೆಪ್ಪರ್ ರಸಮ್ ಅಂತ. ಪೆಪ್ಪರ್ ರಸಮ್ ಸರ್, ಮೆಣಸು ರಸ ಅಂತ ಹೇಳ್ತೀವಿ ಕನ್ನಡದಲ್ಲೇ. ಹೌದು. ಸೊ ಅದ್ರ ಜೊತೆಗೂ ತಿನ್ಬೋದು, ಅಥವಾ ನಿಮಗೆ ಬೇಕು ಅಂದರೆ ಕೀಮಾ ಬಾಲ್ ಕರಿ ಜೊತೆಗೂ ವೈಟ್ ರೈಸ್ನ ಟ್ರೈ ಮಾಡ್ಬೋದು. ಅದಾದ ನಂತರ ಇದು ಕೀಮಾ ವಡ ಬರುತ್ತೆ. 2 ವಡ ಬರುತ್ತೆ. 2 ವಡೆ ಬರುತ್ತೆ. ಮಟನ್ದು ಕೀಮಾ ವಡ ಬರುತ್ತೆ. ಮಟನಲ್ಲಿ ಕೀಮಾ ವಡ ಮಾಡ್ತೀವಿ. ಸೊ ಇದು ಕೀಮಾ ವಡ 2 ಬರುತ್ತೆ. 2 ಬರುತ್ತೆ. ಆ್ಯಂಡ್ ಸ್ವಲ್ಪ ಆನಿಯನ್ ಹಾಗೂ ಅರ್ಧ ಮೊಟ್ಟೆ ಬರುತ್ತೆ. ಮೊಟ್ಟೆನೂ ಬರುತ್ತೆ. ಮೊಟ್ಟೆ ಅರ್ಧ ಕೊಡ್ತೀವಿ. ಓಕೆ. ಜೊತೆಗೆ ನಿಮಗೆ ರೈಸ್. ಸರ್ ಇದು ಪಲಾವ್. ಇದು ಬಂದ್ಬಿಟ್ಟು ನಾವು ಮಟನ್ ಏನ್ ಬೇಯಿಸ್ತೀವಲ್ಲ ಅದೇ ನೀರಲ್ಲೇ ಪಲಾವ್ ಮಾಡಿರ್ತೀವಿ. ಅಂಡ್ ಅದೇ ಮಟನ್ ಮತ್ತೆ ನಾವು ತೊಕ್ಕು ಅಂತ ಹೇಳ್ತೀವಿ. ಸೊ ತೊಕ್ಕು ಜೊತೆ ಮತ್ತೆ ಬೇಯಿಸಿರ್ತೀವಿ, ಅದರದ್ದು ಇದ್ರ ಮೇಲೆ ಕೊಡ್ತೀವಿ. ಸೊ ನಿಮ್ಗೆ ಫ್ಲೇವರ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ. ಸರ್ ಇದು ಮಟನ್ ತೊಕ್ಕು ಅಂತ ಹೇಳ್ತೀವಿ. ನಿಮ್ಗೆ 2 ಪೀಸ್ ಬರುತ್ತೆ. 2 ಪೀಸ್ ರೈಸ್ ಮೇಲೆ. ಮತ್ತೆ ಗ್ರೇವಿ ಸ್ವಲ್ಪ ಯೂಸ್ ಮಾಡ್ತೀವಿ. ಸೊ ಇದು ಗಟ್ಟಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ. ಓಕೆ. ಸೂಪರ್. ಸೊ ಇದು ನಮ್ಮ ಕಾಂಬೋ ಸರ್. ಇದು ಮಟನ್ ಕಾಂಬೋ. ಇದು ಮಟನ್ ಕಾಂಬೋ. ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೇನೆ. ನಾನಿವತ್ತು ಚಂದ್ರ ಲೇಔಟಿಗೆ ಬಂದಿದ್ದೀನಿ. ಉತ್ತಮವಾಗಿರುವಂಥ ನಾನ್ ವೆಜ್ ಟ್ರೈ ಮಾಡಬೇಕು ಅಂದ್ಬಿಟ್ಟು. ಡಿಫ್ರೆಂಟ್ ಆಗಿದೆ, ಐಟಮ್ ಎಲ್ಲ ಡಿಫ್ರೆಂಟ್ ಆಗಿದೆ. ಹೋಗಪ್ಪ, ಹೋಗು, ಆರಾಮಾಗಿ ಹೋಗು, ಅರ್ಜೆಂಟೇನು. ಓಕೆ. ಸೊ ಡಿಫ್ರೆಂಟ್ ಆಗಿರೋಂಥ ಚಿಕನ್ ಐಟಮು, ಮಟನ್ ಐಟಮು ಸಿಗುತ್ತೆ. ಪಳ್ಕಾರ್ ಕಿಚನ್ ಅಂತ. ನನಗಂತೂ ಬಹಳನೇ ಇಷ್ಟ ಆಯಿತು. ಐಟಮ್ಗಳೆಲ್ಲ ಮೆನು ನೋಡ್ತಿದ್ದಂಗೆ ಬಹಳನೇ ಖುಷಿ ಆಗೋಯ್ತು. ಎಲ್ಲ ಡಿಫ್ರೆಂಟ್ ಆಗಿದೆ. ಕೀಮಾ ದೋಸೆ ಆಗಿರ್ಬೋದು, ಕೈಮಾ ವಡೆ ಇದೆ, ಮತ್ತು ಇನ್ನು ಇಡ್ಲಿ ಕೂಡ ನಿಮಗೆ ಸ್ಟಫಿಂಗ್ ಮಾಡಿ, ಅಂದರೆ ಚಿಕನ್ ಸ್ಟಫಿಂಗ್ ಮಾಡಿ ಇಡ್ಲಿ ಮಾಡಿರ್ತಾರಂತೆ. ಅದು ಡಿಫ್ರೆಂಟಾಗಿ ಇರುವಂಥದ್ದು. ಮತ್ತು ಇನ್ನು ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಹೋಗೋಣ, ಟ್ರೈ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಅತ್ಯುತ್ತಮವಾಗಿರೋಂಥ ಒಂದು ನಾನ್ ವೆಜ್ ಊಟ ಕೊಡಿಸ್ತೀನಿ. ಬನ್ನಿ. ಸರ್ ನಮಸ್ತೆ. ಹಲೋ ಸರ್. ನಮಸ್ತೆ ಸರ್. ತಮ್ಮ ಹೆಸರು? ಪ್ರಶಾಂತ್ ಅಂತ. ಪ್ರಶಾಂತ್ ಅವರು. ಸರ್ ಯಾವಾಗಿಂದ ಶುರುವಾಗಿದ್ದು ಪಳ್ಕಾರ್ ಕಿಚನ್? ಸರ್ ಪಳ್ಕಾರ್ ಕಿಚನ್ ಶುರುವಾಗಿ 1 ತಿಂಗಳಾಗಿದೆ. 1 ಮಂತ್ ಆಯಿತು. ಓಕೆ. ಸರ್ ಏನೇನೆಲ್ಲ ಸಿಗುತ್ತೆ? ಸರ್ ನಮ್ಮಲ್ಲಿ ಆಲ್ಮೋಸ್ಟ್ ಎಲ್ಲ ಐಟಮ್ಸು ಡಿಫ್ರೆಂಟ್ ಆಗಿರುತ್ತೆ. ಅಂತಂದರೆ ಇವಾಗ ಮಾರ್ನಿಂಗ್ ಬಂದ್ಬಿಟ್ಟು ಚಿಕನ್ ಮತ್ತು ಮಟನಲ್ಲಿ ಉಪ್ಪಿಟ್ಟು ಮಾಡ್ತೀವಿ. ಓಕೆ. ರೋಸ್ಟೆಡ್ ಚಿಕನ್ ಇಡ್ಲಿ ಅಂತ ಹೇಳಿ ಮಾಡ್ತೀವಿ. ಮತ್ತು ಮಟನ್ ಮತ್ತು ಚಿಕನ್ ಕೀಮಾ ದೋಸೆ ಮಾಡ್ತೀವಿ. ಓಕೆ. ಗೀ ರೈಸು, ಗೀ ರೈಸ್ ಜೊತೆಗೆ ಚಿಕನ್ ಗ್ರೇವಿ ಮತ್ತು ಮಟನ್ ಕೀಮಾ ಬಾಲ್ ಗ್ರೇವಿ ಇರುತ್ತೆ. ಆ್ಯಂಡ್ ಇದು ಸೆಟ್ ದೋಸೆ ಸಿಗುತ್ತೆ. ಸೆಟ್ ದೋಸೆ ಜೊತೆಗೂ ಸೇಮ್ ಚಿಕನ್ ಗ್ರೇವಿ ಮತ್ತು ಮಟನ್ ಕೀಮಾ ಬಾಲ್ ಗ್ರೇವಿ ಕೊಡ್ತೀವಿ. ಆ್ಯಂಡ್ ಮಧ್ಯಾಹ್ನ ಬಂತು ಅಂದರೆ ಚಿಕನ್ ಕಾಂಬೋ, ಮಟನ್ ಕಾಂಬೋ ಅಂತ ಕೊಡ್ತೀವಿ. ನಮ್ಮಲ್ಲಿ ಮೇಯ್ನಾಗಿ ಏನು ಅಂತಂದರೆ ಚಿಕನ್ ತೊಕ್ಕು ಪಲಾವ್ ಮತ್ತು ಮಟನ್ ತೊಕ್ಕು ಪಲಾವ್ ಅಂತೇಳಿ ಮಾಡ್ತೀವಿ. ಹೌದಾ? ಏನು ಸರ್ ಅದು ತೊಕ್ಕು ಪಲಾವ್? ಸರ್ ತೊಕ್ಕು ಪಲಾವ್ ಅಂತಂದರೆ ಈಗ
ನಾವು ಯೂಶುವಲ್ ಆಗಿ ಎಲ್ಲ ಕಡೆ ಏನು ಮಾಡ್ತೀವಿ ಅಂದರೆ ಮಟನ್ ಬೇಯಿಸಿರೋ ಮಟನ್ನು ಮತ್ತು ಆ ನೀರೆಲ್ಲ ಸೇರಿಸಿ ಒಟ್ಟಿಗೆ ಪಲಾವಲ್ಲಿ ಬೇಯಿಸ್ಕೊಳ್ತೀವಿ. ಬಟ್ ಇದರಲ್ಲಿ ಏನು ಅಂತಂದರೆ ಮಟನ್ ಬೇಯಿಸಿರೋ ನೀರನ್ನ ಪಲಾವ್ಗೆ ಯೂಸ್ ಮಾಡ್ಕೊತೀವಿ. ಮಟನನ್ನು ಮತ್ತೆ ತೊಕ್ಕು ಅಂತ ಹೇಳ್ತೀವಿ, ಸ್ವಲ್ಪ ಟೊಮೆಟೊ ಮಸಾಲ ಇದೆಲ್ಲ ಹಾಕಿ ಅದನ್ನು ಸಪ್ರೇಟಾಗಿ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಅದು ಫ್ಲೇವರು ಎರಡರಲ್ಲೂ ಬರುತ್ತೆ ನಮಗೆ. ಮಟನ್ ಬೇಯಿಸಿರೋ ನೀರನ್ನ ಇದರಲ್ಲಿ ಯೂಸ್ ಮಾಡೋದ್ರಿಂದ ಪಲಾವಲ್ಲೂ ಫ್ಲೇವರ್ ಬರುತ್ತೆ, ಮಟನ್ನ ನಾವು ತೊಕ್ಕುನಲ್ಲಿ ಯೂಸ್ ಮಾಡೋದ್ರಿಂದ ಅದರಲ್ಲೂ ಫ್ಲೇವರ್ ಬರುತ್ತೆ. ಮತ್ತು ತೊಕ್ಕು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಸ್ವಲ್ಪ ತೊಕ್ಕು ಯೂಸ್ ಮಾಡಿಕೊಂಡ್ರೆ ಸಾಕು, ಫ್ಲೇವರ್ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಓಕೆ. ಮತ್ತೆ ಸರ್ ನನಗೆ ತುಂಬ ಐಟಮ್ಗಳು ಡಿಫ್ರೆಂಟ್ ಆಗಿದೆ ಅನ್ನಿಸ್ತು. ಅದರಲ್ಲೂ ನನಗೆ ಎಕ್ಸ್ಪೆಷಲಿ ಉಪ್ಪಿಟ್ಟು ಅಂದರೆ ಸಾಕು ಸರ್, ಯಾರಿಗೂ ಇಷ್ಟ ಆಗಲ್ಲ, ಅದನ್ನು ನೀವು ಸ್ಪೆಷಲ್ ಆಗಿ ಏನೋ ಮಾಡಿಕೊಡ್ತಾ ಇದ್ದೀರಾ ಅಂತ. ಸರ್ ನಾನು ನಿಮ್ಗೆ ಸಜೆಸ್ಟ್ ಮಾಡೋದು ಒಂದೇ ಒಂದು ಸತಿ ಉಪ್ಪಿಟ್ಟನ್ನ ಟ್ರೈ ಮಾಡಿ, ಯಾರು ಇಷ್ಟಪಡೋದು ಅವರು ಡೆಫಿನೆಟ್ ಆಗಿ ಇಷ್ಟಪಡ್ತಾರೆ. ಸ್ನ್ಯಾಕ್ಸಲ್ಲಿ ಅಂತ ಬಂದಾಗ ಚಿಕನ್ ಸಮೋಸ ಮಾಡ್ತೀವಿ, ಎಗ್ ಪಡ್ಡು ಮಾಡ್ತೀವಿ, ಆಮೇಲೆ ಕಬಾಬ್ ಇರುತ್ತೆ. ಕಬಾಬ್ ಯೂಶುವಲ್ ಆಗಿ ಎಲ್ಲ ಕಡೆ ಇರುತ್ತೆ, ಸೊ ನಮ್ಮದು ಕಬಾಬ್ ಇರುತ್ತೆ. ಡೂನೆಟ್ ಇದೆ, ಚಿಕನ್ ಡೂನೆಟ್ ಇದೆ, ಚಿಕನ್ ಡೂನೆಟ್ ಅಂತ ಮಾಡ್ತೀವಿ. ಮತ್ತೆ ಟೈಮಿಂಗ್ಸ್ ಏನಿದೆ ಸರ್ ಹೋಟೆಲ್? ಸರ್ ಮಾರ್ನಿಂಗ್ 8 o'clock ಇಂದ 11:30 ತನಕ ಓಪನ್ ಇರ್ತೀವಿ, ಮತ್ತೆ 12:30 ಇಂದ 3:30 ತನಕ ಓಪನ್ ಇರ್ತೀವಿ ಮಧ್ಯಾಹ್ನ ಲಂಚ್ಗೆ. ಮತ್ತೆ ಈವ್ನಿಂಗ್ 5:30 ಇಂದ ಸ್ನ್ಯಾಕ್ಸ್ ಶುರು ಆಗುತ್ತೆ. 6 o'clock ಇಂದ ನಮಗೆ ದೋಸೆ ಪಲಾವ್ ಎಲ್ಲ ಸಿಗುತ್ತೆ. ಓಕೆ, ಸೂಪರ್. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್? ಇದು ಲೊಕೇಟ್ ಆಗಿರೋದು ಚಂದ್ರ ಲೇಔಟ್ ಅಲ್ಲಿ. ಚಂದ್ರ ಲೇಔಟ್ ಹಳೆ ಬಸ್ ಸ್ಟಾಪ್ ಇದೆ, ಅದ್ರ ಆಪೋಸಿಟ್ ಅಲ್ಲೇ ನಾವು ಲೊಕೇಟ್ ಆಗಿರೋದು. ಓಕೆ. ಮೈನ್ ರೋಡಲ್ಲೇ ಇದೆ. ಮೇನ್ ರೋಡಲ್ಲೇ ಇದೆ. ಹೌದು ಸರ್. ಮತ್ತೆ ಸ್ವಿಗ್ಗಿ ಝೊಮ್ಯಾಟೋದಲ್ಲಿ ಏನಾದ್ರು ಇದ್ದೀರಾ? ಹಾಂ ಸರ್, ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಎರಡರಲ್ಲೂ ನಾವು ಅವೈಲೇಬಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮಟನ್ ಅಂದರೆ ಬಹಳನೇ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮಟನ್ ಕಾಂಬೋ ತೊಗೊಂಡಿದ್ದೀನಿ. ಸೊ ಏನೇನು ಬರುತ್ತೆ ಅಂತ ನೀವು ಅವಾಗಲೇ ನೋಡಿರ್ತೀರ. ಸೊ ಶುರು ಮಾಡೋಣ. ಸೊ ಚಪಾತಿಗೆ ಕೈಮಾ ಇದೆ, ಚಪಾತಿ ತೊಗೊಳ್ಳೋಣ. ದೊಡ್ಡದಾಗೆ ಇದೆ ಚಪಾತಿ, ಏನಂತ ಚಿಕ್ಕದಾಗಿ ಏನಿಲ್ಲ. ಚಪಾತಿಗೆ ಕೈಮಾ ಇರುತ್ತೆ, ಕೈಮಾ ಗುಜ್ಜು ಕೊಟ್ಟಿರ್ತಾರೆ, ಕೈಮಾ ತೊಗೊಳ್ಳೋಣ. ಆಮೇಲೆ ಏನು ಗೊತ್ತಾ, ಚಪಾತಿ ಅಂದಾಗ ಇವರೇ ಮಾಡುವಂಥದ್ದು ಲೈವ್ ಚಪಾತಿ, ಹಾಗಾಗಿ ಮೃದುವಾಗಿರುತ್ತೆ. ಚಪಾತಿನೂ ಅಷ್ಟೇ ಚೆನ್ನಾಗಿದೆ, ಮತ್ತು ಇನ್ನು ಗ್ರೇವಿನೂ ಕೂಡ ಮಸಾಲೆ ಭರಿತವಾಗಿದೆ, ಚೆನ್ನಾಗಿದೆ, ಸೂಪರ್. ಇನ್ನು ಮತ್ತೆ ಕೈಮಾ ಇದೆ, ಕೈಮಾ ಉಂಡೆ ಬಾಲ್ ಅಂತಾರೆ, ಮೃದುವಾಗಿದೆ. ಸ್ವಲ್ಪ ಗ್ರೇವಿಲಿ ಅದ್ದಿ ತಿನ್ನುವ. ಲವಂಗ ಬೆಳೆಸಿರ್ತಾರೆ, ಮೆಣಸು ಬೆಳೆಸಿರ್ತಾರೆ, ಆ ಲವಂಗದ ಘಾಟ ನಿಮಗೆ ಬಹಳ ಇಷ್ಟ ಆಗೋಂಥದ್ದು, ಚೆನ್ನಾಗಿದೆ. ಮತ್ತಿನ್ನು ಕೈಮಾ ವಡೆ ತೊಗೊಳೋಣ. ಅದೇ ಅವಾಗಿಂದ ನಾನು ಕಾಯ್ತಿರೋಂಥದ್ದು ವಡೆ. ಇದು ಮಜವಾಗಿರೋದು ಅಂದರೆ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ, ಸಕ್ಕ ಹೊರಗಡೆಯಿಂದ ಗರಿಗರಿಯಾಗಿ ಬೇರೆ ಸಿಗುತ್ತೆ, ಚೆನ್ನಾಗಿದೆ. ಸೊ ಟೇಸ್ಟು ಕೂಡ ಸೂಪರ್. ಕೈಮಾ ವಡೆ ಸಿಗೋದು ತೀರಾ ಕಮ್ಮಿ, ಕೆಲವೊಂದು ಕಡೆ ಮಾತ್ರ ಇದು ಸಿಗ್ತಾ ಇದೆ. ಏನೋ ಟ್ರೈ ಮಾಡಬೇಕಂದ್ರೆ ಆರಾಮ್ಸೆ ಬಂದುಬಿಡಿ. ನೆಕ್ಸ್ಟು ಲಿವರ್ ರೈಸ್ ಇದೆ. ಲಿವರ್ ರೈಸ್ ಅಂದರೆ ಬೇರೆ ಕಡೆ ಎಲ್ಲ ಸ್ವಲ್ಪ ಖಾರದ ಪುಡಿ ಅದು ಇದು ಎಲ್ಲ ಹಾಕಿ ಮಾಡಿಬಿಡ್ತಾರೆ, ಬಟ್ ಇಲ್ಲಿ ಪಕ್ಕಾ ಪೆಪ್ಪರ್ ಹಾಕಿ ಮಾಡ್ತಾರೆ. ಮೆಣಸು, ಆ ಮೆಣಸಿನ ಘಾಟು ರಪ್ಪ ಅಂತ ಸಿಕ್ಬಿಡುತ್ತೆ. ಮತ್ತಿನ ಎಲ್ಲ ಪೀಸಸ್ ಎಲ್ಲ ಚಿಕ್ಕ ಚಿಕ್ಕದು ಮಾಡಿರ್ತಾರೆ, ಸೊ ಅದು ಕೂಡ ನಿಮ್ಗೆ ಇಷ್ಟ ಆಗುತ್ತೆ, ಬೈಟಿಗೆ ಸಿಗುತ್ತೆ. ಇನ್ನು ರೈಸ್ ಕ್ವಾಲಿಟಿನೂ ಕೂಡ ಮಸ್ತ್ ಇದೆ, ಸೂಪರ್, ಇಷ್ಟ ಆಗುತ್ತೆ. ನಂತರದಲ್ಲಿ ಮಟನ್ ತೊಕ್ಕು ಪಲಾವ್ ಇದೆ. ಸೊ ಪಲಾವ್ ಅಂತಾರಂತೆ, ಮೇಲ್ಗಡೆ ಇದೆಯಲ್ಲ ಈ ಪೋರ್ಷನ್ ಬಂದು
ತೊಕ್ಕು. ಸೊ ಪೀಸು ಅದ್ಭುತವಾಗಿದೆ, ಸಕ್ಕತ್ತಾಗಿದೆ. ಇಲ್ಲಿ ನೋಡಿಗುರುವೆ ಒಂದೊಳ್ಳೆ ಚರ್ಬಿ ಪೀಸ್ ಬೇರೆ, ಸಕ್ಕತ್ತಾಗಿದೆ. ಪೀಸ್ ಕ್ವಾಲಿಟಿ ಅಂತೂ ಬೆಂಕಿ ಬೇರೆ ಲೆವೆಲಲ್ಲೇ ಇದೆ. ಪೀಸು ತೊಗೊಂಡು ಹಾಗೂ ಪಲಾವ್ ತೊಗೊಂಡು ಬಿಸಿ ಬಿಸಿ ಸುಡ್ತಾ ಇದೆ, ಬ್ಯಾಟಿಂಗ್ ಮಾಡಬೇಕು, ಆವಾಗಲೇ ಮಜಾ. ಪೀಸ್ ಅಂದು ಅದ್ಭುತವಾಗಿ ಬಂದಿದೆ. ಮತ್ತಿನ್ನು ರೈಸು, ಆ ರೈಸ್ ಕ್ವಾಲಿಟಿನೂ ಸೂಪರು, ಅದು ಬೇರೆ ಲೆವೆಲೆಲ್ಲ ಇದೆ. ಮತ್ತಿನ್ನು ಮಸಾಲೆ, ಅದಕ್ಕೆ ಬಳಸಿರುವಂಥ ಮಸಾಲೆನೂ ಕೂಡ ಅತಿ ಹೆಚ್ಚೇನಿಲ್ಲ, ಲೈಟ್ ಮಸಾಲೆ ಕೊಟ್ಟಿದ್ದಾರೆ. ಅಂದರೆ ಪಲಾವ್ ಅಲ್ವಾ, ಲೈಟ್ ಮಸಾಲೆ ಇದ್ರೇ ಚೆಂದ. ಇನ್ನು ಮೊಟ್ಟೆ ಸಿಗುತ್ತೆ, ಬಿಳಿ ಅನ್ನ ಇದೆ, ಬಿಳಿ ಅನ್ನಕ್ಕೆ ರಸಮ್ ಹಾಕೊಂಡು ಟ್ರೈ ಮಾಡಿ, ಲಾಸ್ಟಲ್ಲಿ ಸಾಕಾರದ. ಇನ್ನು ಇದಲ್ಲದೆ ಇನ್ನೂ ಒಂದಷ್ಟು ಐಟಮ್ ಇದೆ, ಕಂಟಿನ್ಯೂ ಮಾಡೋಣ. ಸೊ ಅದ್ಭುತವಾಗಿರೋಂಥ ಊಟ ಆಗಿತ್ತು. ಸೊ ಅದಾದಮೇಲಿಂದ ಸಂಜೆ ಹೊತ್ತು ಸ್ನ್ಯಾಕ್ಸ್ ಸಿಗುತ್ತೆ ಅಂತಲೂ ಹೇಳಿದರು. ಒಂದಷ್ಟು ಸ್ನ್ಯಾಕ್ಸ್ ಸಿಗುತ್ತೆ. ಮತ್ತಿನ್ನು ಇಡ್ಲಿ ದೋಸೆನೂ ಕೂಡ ಸಂಜೆ ಸಿಗುತ್ತೆ, ಬೆಳಗ್ಗೆನೂ ಸಿಗುತ್ತೆ, ಸಂಜೆನೂ ಸಿಗುತ್ತೆ. ನಾವು ಸಂಜೆವರೆಗೂ ವೆಯ್ಟ್ ಮಾಡಿ ಚಿಕನ್ ಕೈಮಾ ದೋಸೆ ತೊಗೊಂಡಿದ್ವಿ, ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಮೇಲ್ಗಡೆಯಿಂದನೂ ಮತ್ತು ಈ ಕಡೆನೂ ರೋಸ್ಟ್ ಆಗುತ್ತೆ, ಅಂದರೆ ಎರಡೂ ಸೈಡು ಕೂಡ ನಮಗೆ ದೋಸೆ ರೋಸ್ಟ್ ಆಗಿರುತ್ತೆ. ಮಸಾಲೆ ಇದೆ ಹಾಗೂ ಬೆಣ್ಣೆ ಹಾಕಿರ್ತಾರೆ. ಸ್ವಲ್ಪ ಬೆಣ್ಣೆ ತೊಗೊಂಡು ಆಹಾ, ಆ ಮಸಾಲೆ ಸಕ್ಕತ್ತಾಗಿದೆ. ಆ ಚಿಕನ್ನು, ಆ ಮಸಾಲೆ ಎಲ್ಲ ಸೇರ್ಕೊಂಡಿರುತ್ತಲ್ಲ, ಮತ್ತಿನ್ನು ಬೆಣ್ಣೆ ಬೇರೆ. ಸೊ ಆ ಬೆಣ್ಣೆ ಫ್ಲೇವರು ಕೂಡ ನಮಗೆ ಬಹಳನೇ ಇಷ್ಟ ಆಗುತ್ತೆ, ಚೆನ್ನಾಗಿದೆ, ಸೂಪರ್. ಯಾವಾಗ್ಲೂ ಪಡ್ಡು ಅಂದಿದ ತಕ್ಷಣ ಮಾಮೂಲಿ ಅಕ್ಕಿ ಹಿಟ್ಟು ಬಳಸಿ ಮಾಡುವಂಥ ಪಡ್ಡನ್ನೇ ನಾವು ಟ್ರೈ ಮಾಡ್ತಾ ಇದ್ದಿದ್ದು. ಬಟ್ ಇವತ್ತು ಇನ್ನೂ ಒಂದು ಸ್ಪೆಷಲ್, ಒಂದು ಹೆಜ್ಜೆ ಮುಂದೆ ಮೊಟ್ಟೆಯಿಂದ ಮಾಡಿರುವಂಥ ಪಡ್ಡು ಡಿಪ್ ಮಾಡಿ, ಸಾಸ್ ಜೊತೆ ಡಿಪ್ ಮಾಡಿ ಪಡ್ಡು ಟ್ರೈ ಮಾಡೋಣ. ಮೃದುವಾಗಿ ಸಿಗುತ್ತೆ. ಆ ಈರುಳ್ಳಿ ಕ್ರಂಚು ಬಹಳ ಇಷ್ಟ ಆಗುತ್ತೆ, ಕರಮ್ ಅಂತಲ್ಲ, ಚೆನ್ನಾಗಿದೆ. ತುಂಬ ಎಲ್ಲ ವೆರೈಟಿ ಐಟಮೇ ಇರುವಂಥದ್ದು. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ.